ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನಮ್ಮ ದೇಹದಲ್ಲಿ ಮೇಡಮ್ ಅವ್ರ ಹತ್ರ ಒಂದು ವಿಶೇಷವಾದ ವಿಚಾರ, ಯಾಕಂದರೆ ಅವ್ರಿಗೆ ಈ ಥರದ್ದು ಒಂದಷ್ಟು ಕೇಸ್ಗಳು ಸಿಕ್ಕಿರೋದ್ರಿಂದ ಅದನ್ನು ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀನಿ. ಮೇಡಮ್, ಈಗ ನಮ್ಮ ದೇಹದಲ್ಲಿ ಕೆಲವೊಂದಷ್ಟು ವಸ್ತುಗಳನ್ನ ಹಾಕ್ಕೊತೀವಿ, ಒಂದು ಡಾಲರು ಇಲ್ಲ ಒಂದು ದಾರ, ಇನ್ನೇನಾದರೂ ಬೇರೆ ಕೆಲವೊಂದಷ್ಟು ಮಣಿಗಳು ಬರ್ತಿದ್ದಾವೆ. ಅದರ ಸ್ಪೆಷಲ್ ಮಣಿಗಳು ಇತ್ತೀಚೆಗೆ ಡಿಸೈನ್ ಆಗಿದ್ದಾವೆ, ನೋಡೋಕ್ಕೆ ಶೋ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾರೆ. ಸೊ ಅವುಗಳಿಂದ ತೊಂದರೆ ಆಗ್ತದೆ ಅನ್ನೋದು ನಿಮ್ಮ ಹತ್ರ ಬಂದಿರೋ ಕೇಸ್ಗಳ ಮುಖಾಂತರ ನಿಮ್ಗೆ ಗೊತ್ತಾಗಿರೋದು. ಸೊ ಅದನ್ನು ನಮ್ಮ ವೀಕ್ಷಕರಿಗೆ ಹೇಳೋಣ ಅಂತ ಹೇಳಿದರೆ ಸಾಕ್ಷಿ ಸಮೇತ ತೋರಿಸ್ಬೋದಾಯಿತು, ಬಟ್ ಅವರು ವ್ಯಕ್ತಿಗಳನ್ನ ತೋರಿಸೋದು ಬೇಡ, ಬಟ್ ಆ ವಸ್ತುಗಳನ್ನ ತೋರಿಸಿ ನೀವು ಮಾತಾಡೋಣ ಅಂತ ಹೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್, ನಮ್ಮ ಹತ್ರ ಬಂದವರು ನಾನು ಫಸ್ಟು ಚೆಕ್ ಮಾಡ್ತೀನಿ, ಅವ್ರಿಗೆ ಗಾಳಿ ಇರೋದು ಗೊತ್ತಾಗುತ್ತೆ. ಸರಿ, ಗಾಳಿ ತೆಗಿಲಿಕ್ಕೆ ಎಲ್ಲ ಥರನೂ ಪ್ರಯತ್ನ ಮಾಡ್ತೇನೆ. ಎಲ್ಲ ತೆಗೆದ್ರು ನನಗೆ ಇಷ್ಟೆಲ್ಲ ಮಾಡಿದ್ಮೇಲೆ ಗಾಳಿ ಹೋಗ್ಬಿಡ್ಬೇಕು, ಮೈಯಿಂದ ಹೋಗಬೇಕು. ಯಾಕೆ ಇನ್ನೂ ಹೋಗ್ತಾ ಇಲ್ಲಲ್ಲ, ಇನ್ನೂ ಮೈ ಮೇಲಿದೆಯಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ ನನಗೆ ಸ್ವಲ್ಪ ಡೌಟ್ ಬರುತ್ತೆ. ಇಷ್ಟು ಇರೋಕ್ಕೆ ಚಾನ್ಸ್ ಇರೋದಿಲ್ಲ, ಹೋಗ್ಲೇಬೇಕಿದೆ, ಎಷ್ಟಾದರೂ ಹೋಗಲೇಬೇಕು, ಬೇರೆ ಏನೋ ಸಮಸ್ಯೆ ಇದೆ ಅಂತ ಹುಡುಕ್ತೀನಿ. ಹುಡುಕಿದಾಗ ಅವ್ರ ಹತ್ರ ಕೇಳ್ತೀನಿ, ಏನಾದ್ರು ವಸ್ತು ಇಟ್ಕೊಂಡಿದ್ದೀರಾ ನೀವು, ಯಾರ್ಯಾರು ಏನೇನು ಕೊಟ್ಟಿದ್ದು ಇಟ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಇಲ್ಲ, ಏನಿಲ್ಲ ಅಂಥದ್ದೇನಿಲ್ಲ ಅಂತಾರೆ. ಮತ್ತು ನನಗೆ ಸ್ವಲ್ಪ ಡೌಟ್ ಬಂದು ರಾಡಲ್ಲಿ ಚೆಕ್ ಮಾಡ್ತೇನೆ, ಡೋಸಿಂಗ್ ರಾಡಲ್ಲಿ ಚೆಕ್ ಮಾಡ್ತೀನಿ. ಅದು ಚೆಕ್ ಮಾಡಿದಾಗ ಅದರಲ್ಲಿ ನೀವು ಗಾಳಿ ಇದೆ ಅಂತಲೇ ತೋರಿಸ್ಕೊಡುತ್ತೆ. ಆದರೆ ನನಗೆ ಸ್ವಲ್ಪ ಸರಿ ಆಯಿತು, ಇದರಲ್ಲಿ ಇದೆ ಅಂತಂದ್ರೆ ನಿಮ್ಮ ಪರ್ಸ್ ತೆಗೀರಿ ಅಂತೀನಿ. ಯಾಕೆ ಮೇಡಮ್ ಅಂತಾರೆ, ದುಡ್ಡಿದೆ ಅಷ್ಟೇ, ಬೇರೆ ಏನಿಲ್ಲ ಮೇಡಮ್ ಅಂತಾರೆ. ತೆಗೀರಿ ನಿಮ್ಮ ಪರ್ಸು ಅಂತ ಹೇಳ್ತೀನಿ. ಪರ್ಸ್ ತೆಗೆದಾಗ ಅದರಲ್ಲಿ ಒಂದು ವಸ್ತು ಸಿಕ್ಕುತ್ತೆ. ಒಂದು ಚಿಕ್ಕದು ಗದೆ ಇತ್ತು ಸರ್, ಆ ಗದೆ ಒಳಗಡೆ ಗಾಳಿ ಸೇರ್ಕೊಂಡಿತ್ತು. ದೇವ್ರದು ಚಿಕ್ಕ ಹುಡುಗರು ಇಲ್ಲಿ ಒಂಥರ ಗದೆ ಥರ ಹಾಕ್ತಾರೆ, ಸಣ್ಣದು ಹಾಕ್ತಾರೆ, ಆ ಥರ ಗದೆ ಒಳಗಡೆ ಗಾಳಿ ಸೇರ್ಕೊಂಡಿತ್ತು. ಸರಿ ಅಂತ ಆ ಗದೆ ತೆಗೆದು ಹೊರಗಡೆ ಇಟ್ಟಿದ ತಕ್ಷಣ ಈ ಮೈ ಮೇಲೆ ಗಾಳಿ ಇಲ್ಲ. ಚೆಕ್ ಮಾಡಿದಾಗ ಗಾಳಿ ಇಲ್ಲ. ನನಗೆ ಆಶ್ಚರ್ಯ ಆಗೋಯ್ತು. ಹಂಗಾರೆ ಇದನ್ನ ಹಿಡ್ಕೊಳ್ಳಿ ಅಂತ ಮತ್ತೆ ಚೆಕ್ ಮಾಡಿದಾಗ ಮತ್ತು ಗಾಳಿ ಮೈ ಮೇಲೆ ಬಂತು. ತಗೊಂಡು ಮತ್ತೆ ಸಪ್ರೇಟ್ ಹೊರಗಡೆ ಕೆಳಗಡೆ ಇಟ್ಟನ ಚೆಕ್ ಮಾಡಿದಾಗ ಗಾಳಿ ಇಲ್ಲ. ಅಲ್ಲೆಲ್ಲ ನನ್ನ ಮಗನಿಗೆ ಇದ್ರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ಯಾ ನೀನು, ನಿನ್ನ ಹಿಡಿತಾರೆ ಅಂದ್ಬಿಟ್ಟು ಇದ್ರೊಳಗಡೆ ಸೇರ್ಕೊಂಡಿದೆಯಲ್ಲ ನೀನು ಅಂದ್ಬಿಟ್ಟು ಅವಾಗ ಏನು ಹೇಳ್ತೀನಿ, ಅದನ್ನು ಅವ್ರು ಕೈ ಕೊಡೋದಿಲ್ಲ. ಇದು ಗಾಳಿನ ಸೇರ್ಕೊಂಡಿದ್ಯಪ್ಪ, ನಾನು ಕೊಡೋದಿಲ್ಲ, ಇದು ನೀನು ಇಟ್ಕೊಂಡು ಅವಾಗ ಅವ್ರಿಗೇನೇನು ಬೇಕು ಬಂದೋಬಸ್ತ್ ಮಾಡಿ ಕಳಿಸ್ತೇನೆ. ಬೇರೆಯೊಬ್ಬರಿಗೆ ಇನ್ನೊಬ್ರು ಬಂದಿದ್ರು ಸರ್, ಅವ್ರಿಗೆ ಇದೇ ಥರ ಸೇಮ್ ಎಲ್ಲ ನೋಡ್ತೀನಿ, ಗಾಳಿ ಮಾತ್ರ ಹೋಗ್ತಾನೆ ಇಲ್ಲ. ನನಗೆ ತಲೆಗಡ್ತು, ಎಲ್ಲನೂ ಗಾಳಿ ಹೋಯ್ತಾ ಏನಂತ. ಅವರು ಪರ್ಸೆಲ್ಲ ತೆಗೆದ್ರು, ಎಲ್ಲ ಚೆಕ್ ಮಾಡಿದ್ರೆ ಏನಿರಲಿಲ್ಲ. ಕತ್ತಲ್ಲಿ ಒಂದು ಕರಂಗುಳೆ ಮಾಳೆ ಬರುತ್ತೆ ನೋಡಿ, ಆ ಮಾಳೆ ಹಾಕೊಂಡಿದ್ರು. ಈ ಮಾಳೆನೇ ಅದು ಕರೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಮಾಳೆ ಹಾಕೊಂಡಿದ್ರು. ಈ ಮಾಳೆ ತೆಗಿರಿ ಅಂದೆ. ಇಲ್ಲ, ಇದು ದೇವ್ರದ್ದು ಇದೆ, ಪಾರ್ವತಿ ಪರಮೇಶ್ವರ ಇದೆ, ಅರ್ಧನಾರೇಶ್ವರ ದೇವಸ್ಥಾನ ಇದೆ, ಇದು ಕರಂಗುಳ ಮಾಳೆ ಅಂತಂದ್ರು. ಸರಿ, ತೆಗಿಯಕ್ಕೇನು ತೆಗಿರಿ ಅಂದೆ. ತೆಗೆದ್ರು. ತೆಗೆದಾದ್ಮೇಲೆ ಚೆಕ್ ಮಾಡ್ತೀನಿ, ಗಾಳಿ ಇಲ್ಲ. ಡಾಲರ್ ಹಿಂದ್ಗಡೆ ಏನಿದೆ ನೋಡಿ, 54 ನಂಬರ್ಗೆ. ಇವ್ರಿಗೆ ದೇವ್ರಿದೆಯಲ್ಲ, ಇದಕ್ಕೆ ಬರಲಿಲ್ಲ. ಈ 54 ಅಂತ ನಂಬರ್ ಬರ್ದಿದಾರಲ್ಲ, ಈ ನಂಬರ್ಗೆ ಬಂದು ಗಾಳಿ ಸೇರ್ಕೊಂಡಿದೆ. ಅವಾಗ ಈ ದೈವ ಶಕ್ತಿ ಇರಲ್ಲ. ನೀವು ಪ್ರತಿಯೊಬ್ಬರು ವೀಕ್ಷಕರಿಗೆ ಹೇಳ್ತೀನಿ, ಯಾರು ಹೇಳ್ತಾರೆ ಅಂದ್ಬಿಟ್ಟು ಈ ನಂಬರ್ಗಳನ್ನ ಕೈಯಲ್ಲಿ ಬರ್ಕೊಳ್ಳೋದಾಯ್ತು, ಆಮೇಲೆ ಇದರಿಂದ ಕತ್ತಲ್ಲಿ ಮಾಡಿ ಹಾಕೊಳ್ಳೋದಾಯ್ತು, ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳೋದಾಯ್ತು, ಯಾವುದೂ ಮಾಡಬೇಡಿ. ಇದಕ್ಕೆ ದೆವ್ವಗಳನ್ನ ನೀವೇ ಮನೆ ಒಳಗಡೆ ಕರ್ಕೊಳ್ಳೋ ಥರ ಆಗುತ್ತೆ. ನಿಮ್ಮ ಮೈಯೇ ಒಂದು ಮನೆ, ಆ ಮನೆ ಒಳಗಡೆ ನೀವು ಕರ್ಕೊಳ್ಳೋ ಥರ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ಈ ನಂಬರ್ಗಳು ಇದ್ದರೆ ಮಾತ್ರ ಯಾರು ಉಪಯೋಗಿಸ್ಬೇಡಿ. ಉಪಯೋಗಿಸ್ತಿದ್ರೆ ಬೇಗ ತೆಗೆದ್ಬಿಡಿ, ಆಯಿತಾ. ನೋಡಿ, ಈ ದೇವ್ರಿದೆ, ದೇವ್ರಿದ್ರೂ ಇದ್ರೊಳಗಡೆ ಗಾಳಿ ಸೇರ್ಕೊಂಡಿದೆ. ಅರ್ಧನಾರೇಶ್ವರ ಇರೋದು ಅದರೊಳಗೆ ಸೇರ್ಕೊಂಡಿದೆ. ಇದು ಮತ್ತು ಮಾಳೆ, ಕರಂಗುಳ ಮಾಳೆ, ಈ ಮಾಳೆ ಒಳಗಡೆ ಗಾಳಿ ಸೇರ್ಕೊಂಡು ಇವಾಗಲೂ ಇದೆ. ಗಾಳಿ ಇದ್ರೊಳಗಡೆ ಇವಾಗಲೂ ಇದೆ. ಈಗ ನಿಮ್ಗೆ ಚೆಕ್ ಮಾಡಿಸ್ತೇನೆ, ಇವಾಗಲೇ ತೋರಿಸ್ಕೊಡ್ತೇನೆ. ಅಲ್ಲ, ಇದನ್ನ ಆಮೇಲೆ ತೋರಿಸೋಣ. ಇದ್ರೊಳಗಡೆ ಇರೋದು ನಿಮ್ಗೆ ನೀವು ಈಗಲೇ ಇಲ್ಲೇ ತೋರಿಸ್ಕೊಡ್ತೇನೆ, ಲೈವಲ್ಲೇ ತೋರಿಸ್ಕೊಡ್ತೇನೆ. ತೋರಿಸಿ ಮೇಡಮ್. ಓಕೆ, ನಾನೇಮ್ಮ ರಾಡ್ ತೊಗೊಂಬನ್ನಿ. ಇಲ್ಲಿ ಹಿಂಗೆ ನೋಡಿ ನನಗೆ ಗೊತ್ತಾಗುತ್ತೆ ಗಾಳಿ ಇದೆ ಅಂತೆ, ಮತ್ತೆ ನೋಡೋರು ಗೊತ್ತಾಗಲ್ಲ ಗಾಳಿ ಇದೆ ಇಲ್ಲ ಅಂತ, ಗೊತ್ತಾಗೋದಿಲ್ಲ. ಅದರೊಳಗಡೆ ನಾನು ಇವಾಗ ತೋರಿಸ್ಕೊಡ್ತೀನಿ, ಲೈವಲ್ಲೇ ತೋರಿಸ್ಕೊಡ್ತೇನೆ ನಿಮಗೆ. ನೋಡಿ, ಇವಾಗ ನಾನು ಲೈವಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದರೊಳಗಡೆ ಗಾಳಿ ಸೇರ್ಕೊಂಡಿರೋದನ್ನ ಇವಾಗ ನಿಮ್ಮ ಕೈಯಲ್ಲಿ ಕೊಡ್ತೀನಿ. ನಾನು ಇದನ್ನು ನಿಮ್ಮ ಕೈಯಲ್ಲಿ ಕೊಡ್ತೇನೆ, ಇದನ್ನ ನೀವು ಹಿಡ್ಕೊಳ್ಳಿ. ನೀವು ಹಿಡ್ಕೊಂಡಿದ್ಮೇಲೆ ಇದರಲ್ಲಿ ಈ ರಾಡಲ್ಲಿ ಈ ಗಾಳಿ ಇದ್ದರೆ ಕ್ರಾಸ್ ಆಗುತ್ತೆ, ಇಲ್ಲಾಂದ್ರೆ ಓಪನ್ ಆಗುತ್ತೆ. ನಿಮ್ಮ ಲೈವಲ್ಲೇ ತೋರಿಸ್ಕೊಡ್ತೀನಿ, ಹಿಡ್ಕೊಳ್ಳಿ. ಇದು ಡೋಸಿಂಗ್ ರಾಡ್ ಅಂತ. ಇದರೊಳಗಡೆ ಗಾಳಿ ಇದ್ದರೆ ಹಿಂಗೆ ಕ್ರಾಸ್ ಆಗುತ್ತೆ, ಇಲ್ಲಾಂದರೆ ಹಿಂಗೆ ಓಪನ್ ಆಗುತ್ತೆ. ನೋಡಿ, ಇದನ್ನು ಟಚ್ ಮಾಡ್ತೀನಿ. ಈಗ ಟಚ್ ಮಾಡಿಬಿಟ್ಟು ಹಿಂಗೆ ಎತ್ತೀನಿ.
ನೋಡಿ ಸರ್, ಕ್ರಾಸ್ ಆಯಿತು. ಕ್ರಾಸ್ ಇದೆ, ಇನ್ನೂ ಗಾಳಿ ಇದೆ ಅದರೊಳಗಡೆ. ಇದೆ. ಇರಿ ತೋರಿಸ್ಕೊಡ್ತೀನಿ ನೋಡಿ, ತುಂಬ ಫಾಸ್ಟಾಗಿ ಆಗ್ತಾ ಇದೆ. ಇದು ಗಾಳಿ ಇದೆ ಅಂತ ಇದು ಅರ್ಥ. ಈ ಮಣಿ ಒಳಗಡೆ ಇರೋದಾ ಇಲ್ಲ ಇದ್ರಲ್ಲಿ ನಂಬರ್ ಅಲ್ಲ? ನಂಬರ್ ಒಳಗಡೆ ಮನಿ ನಂಬರ್ ಎಲ್ಲಾನು ಬರುತ್ತೆ ಸರ್. Total ಆ ದೈವ ಎಲ್ಲದಕ್ಕೂ ಅನ್ನೋದು ಅದಕ್ಕಿಲ್ಲ. ಟೋಟಲ್ ಎಲ್ಲಕ್ಕೂ ಬೇಕಾದ್ರೆ ನಂಬರ್ ಇಡೀರಿ, ಬರೀ ನಂಬರ್ ನಂಬರ್ ಇಡೀರಿ. ಈ ನಂಬರ್ ಟಚ್ ಮಾಡಿದ್ದೀನಿ ನೋಡಿ ಸರ್, ತೆಗೆದೇ ಬೇಡ, ಹಂಗೆ ಟಚ್ ಇದಾಗ್ತದೆ. ಈ ದೇವರಲ್ಲಿ ಮತ್ತೆ ಶಕ್ತಿ ಇಲ್ಲ. ಆ ದೇವ್ರನ್ನ ಚೆಕ್ ಮಾಡೋಣ ಸರ್, ಅದರೊಳಗೆ ಇದೆ ಗಾಳಿ ಇದೆ, ಆ ದೈವ ಇಲ್ಲ. ಅದು ನಂಬರ್ ಹಾಕ್ಬಿಟ್ಟಿದಾರಲ್ಲ, ನಂಬರ್ ಹಾಕಿದ್ರೆ ದೈವ ಶಕ್ತಿ ಅನ್ನೋದು ಇರೋದಿಲ್ಲ, ಒಟ್ಟಾಗುತ್ತೆ. ಬರೀ ಫೋಟೋ ಅಷ್ಟೇ ದೈವ. ಸೊ ದೈವದ್ದು ಫೋಟೋದಲ್ಲೂ ಈಗ ಅರ್ಧನಾರೀಶ್ವರ ಫೋಟೋದಲ್ಲೂ ಆತ್ಮ ಇದೆ. ಇದ್ರೊಳಗಡೆ ಹೋಗಿ ಕುತ್ಕೊಂಡ್ಬಿಡ್ತು ಅದು. ನಾನು ನೋಡಿ ತೆಗೆದ್ಮೇಲೆ ನನಗೆ ಅವಾಗ ಇವಾಗ ಯಾರು ಬರ್ತಾರೋ ಫಸ್ಟ್ ಕತ್ತಲಿರೋದೆಲ್ಲ ತೆಗೆದಿಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದ್ರೊಳಗೆ ಸೇರ್ಕೊಂಡ್ಬಿಟ್ರೆ ಪಪ್ತಿರಿಗೆ ಹಾಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಸೊ ಇದನ್ನ ಪಕ್ಕಿಡ್ತೀನಿ, ಈಗ ಸುಮ್ಮನೆ ನಮ್ಮ ಕೈಗೆ ನೀವು ಇದು ಮಾಡಿ. ಓಪನ್ ಆಯಿತು. ಬಟ್ ಅದಿದ್ದಾಗ ಕ್ರಾಸ್ ಅದಿಟ್ಟಿದಾಗ ನೋಡಿ, ಟಚ್ ಮಾಡ್ತೀನಿ, ಇಲ್ಲಿ ಇಟ್ಟಿದ್ದೀರಲ್ಲ ನೀವು ಕೈಲಿ ಹಿಡ್ಕೊಳ್ಳಿ ಸರ್ ಅದನ್ನ. ಇವಾಗ ನಿಮ್ಮ ಹತ್ರ ಏನಿಲ್ಲ, ಓಪನ್ ಆಯ್ತಲ್ವಾ, ಈಗ ಇದನ್ನ ಹಿಡ್ಕೊಂಡಿದ್ದೀರಾ, ಏನಾಗುತ್ತೆ ನೋಡಿ. ಸೊ ಈ ವಸ್ತುನಲ್ಲಿ ಒಂದೇನೋ ಐತೆ ಅಂತ ಎನರ್ಜಿ ಅದ್ರ ಸೇರ್ಕೊಂಡಿದೆ. ಅದೇ ಥರ ಸರ್, ಇದನ್ನು ಒಬ್ರು ಯಾರೋ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ರು, ಪರ್ಸಲ್ಲಿ ಇಟ್ಕೊಂಡಿದ್ರು. ನಾನು ಅವ್ರಿಗೆಲ್ಲ ತೆಗೆದು ಚೆಕ್ ಮಾಡ್ತಾರೆ, ಗಾಳಿನೂ ಹೋಗ್ತಿಲ್ಲ, ಸೇಮ್ ಗಾಳಿ ಹೋಗ್ತಾ ಇಲ್ಲ. ಆಮೇಲೆ ಅವ್ರ ಪರ್ಸ್ ಒಳಗಡೆ ಇದು ಇಟ್ಕೊಂಡಿದ್ರು. ಇದು ಯಾಕೆ ಇಟ್ಕೊಂಡಿದ್ರು ಅಂದರೆ, ಚೈನಾದು ಇದು ಬರುತ್ತಲ್ಲ, ಅದು ಯಾರೋ ಒಬ್ರು ಗುರುಗಳು ಕೊಟ್ಕೊಂಡಿದ್ರು, ನಿನಗೆ ಅಭಿವೃದ್ಧಿ ಆಗುತ್ತೆ, ದುಡ್ಡು ಕಾಸಿನ ಅಭಿವೃದ್ಧಿ ಆಗುತ್ತೆ ಅಂದ್ಬಿಟ್ಟು ಇದು ಇಟ್ಕೊಂಡಿದ್ರು ಅಂತಂದು. ಇಟ್ಕೊಳಪ್ಪ ಎಲ್ಲ ಚೆನ್ನಾಗಾಗುತ್ತೆ ಅಂತಂದ್ರು. ಇದರಿಂದ ಏನಾಗಿದೆ ಅಂದರೆ ಗಾಳಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಇದೆ ಗಾಳಿ ಇದ್ರೊಳಗಡೆ ಇದೆ. ಇವಾಗ ನಾನು ತೆಗಿಬೇಕಾದ್ರೆ ಮೈ ಮೇಲೆ ಇತ್ತು ಗಾಳಿ, ಆಮೇಲೆ ಇನ್ನೇನು ಓಡಿಸ್ಬೇಕನ್ನೋ ಟೈಮ್ಗೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತು. ಹುಡುಕ್ತಾಗಿ ಸಿಗ್ತಾನೆ ಇಲ್ಲ. ಆಮೇಲೆ ನೋಡಿದ್ರೆ ಅವ್ರ ಪರ್ಸ್ ತೆಗೆದು ಅವ್ರ ಪರ್ಸಾಗಿ ಚೆಕ್ ಮಾಡುವಾಗ ಇದ್ರೆ ಇತ್ತು. ಇದ್ರೊಳಗೆ ಗಾಳಿ ಸೇರ್ಕೊಂಡಿದ್ದು ಇವಾಗಲೂ ಇದೆ, ಲೈವಲ್ಲೇ ತೋರಿಸ್ತೇನೆ ನಿಮಗೆ. ಇವುಗಳನ್ನ ಯಾಕೆ ನೀವು ರಿಮೂವ್ ಮಾಡಿದ್ರೆ ಹಾಗೆ ಇಟ್ಕೊಂಡಿದ್ದೀರಾ? ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತನಾ? ಹೌದೌದು, ಇದನ್ನೆಲ್ಲ ಜನಗಳು ಎಷ್ಟೋ ಇದನ್ನೆಲ್ಲ ಇಟ್ಕೊಂಡಿರ್ತಾರೆ. ಅವರು ಅದು ಕೊಟ್ಟರು, ಇದು ಕೊಟ್ಟರು, ಅದಕ್ಕೆ ಒಳ್ಳೇದು ಕೊಟ್ಟರು, ಇದು ಇಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಳ್ಳಿ ಅಂತೇಳಿ ಎಲ್ಲ ಕೊಡ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ. ಅದರಿಂದ ಎಷ್ಟು ಸಮಸ್ಯೆ ಆಗುತ್ತಂತ. ಕೊಡುವಾಗ ಏನಿರಲ್ಲ ಸರ್, ಕೊಡುವಾಗ ಏನಿರಲ್ಲ, ಅವ್ರ ಮೈ ಮೇಲೆ ಗಾಳಿ ಇರ್ತಲ್ಲ, ಅದು ನನ್ನ ಇಲ್ಲಿ ಶಕ್ತಿ ಇದೆ ಅಂತ ಗೊತ್ತು ದೇವಸ್ಥಾನದಲ್ಲಿ. ಅದೇನ್ ಮಾಡುತ್ತೆ, ಇವ್ರು ತೆಗೆದು ಬಿಡ್ತಾರೆ, ನನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಅಂದ್ಬಿಟ್ಟು ಏನು ಬಚ್ಚಿಟ್ಕೊಳಕ್ ಒಂದು ಜಾಗ ಬೇಕು. ಈ ತರ ವಸ್ತುಗಳೇ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ವಸ್ತುಗಳಲ್ಲಿ ಸೇರ್ಕೊಂತವೆ. ನಾವೇನ್ ಮಾಡ್ತೇವೆ, ಯಾರೋ ಸ್ವಾಮೀಜಿ ಕೊಟ್ಟಿದ್ದಲ್ವಾ, ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಅದು ನಾವು ನಮ್ಮಂತರಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ. ಬೇರೆಯವರಾದ್ರೆ ಬೇರೆಯವ್ರು ಕೊಟ್ಟಿದ್ದ, ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ, ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದು ಜೊತೆಲೆ ಇಟ್ಕೊಂಡು ಇವರು ಸುತ್ತಾಡ್ತಿರ್ತಾರಲ್ವಾ, ಹಾಗಾಗಿ ಅದ್ರಲ್ಲಿ ಇರ್ತಾರೆ ನೋಡಿ. ಈಗ ಅದ್ರಲ್ಲೇ ಲೈವಲ್ಲೇ ತೋರಿಸ್ತೀನಿ ನಿಮಗೆ, ಅದನ್ನ ಟಚ್ ಮಾಡ್ತೇನೆ. ಅದು ಟಚ್ ಮಾಡಿದ್ದೀನಿ ನೋಡಿ ಸರ್, ಇವಾಗ ಟಚ್ ಮಾಡಿದ್ದೀನಿ. ಇವಾಗ ತೆಗಿತೀನಿ, ತೆಗೆದ್ರೆ ಕ್ರಾಸ್ ಆಗುತ್ತೆ ನೋಡಿ. ಆಯ್ತಾ? ಅದನ್ನ ಕೆಳಗಡೆ ಇಡಿ ಸರ್, ನಿಮ್ಗೆ ಟಚ್ ಮಾಡ್ತಿದ್ದೀನಿ ನೋಡಿ. ಇದೇ ಥರನೇ ಚೆಕ್ ಮಾಡೋದು. ಮತ್ತೆ ಅದನ್ನ ಇಟ್ಕೊಳ್ಳಿ, ಇವಾಗ ಟಚ್ ಮಾಡಿದ್ದೀನಿ ನೋಡಿ. ಅದೇ ಥರ ಇದೊಬ್ಬರು ಲಕ್ಷ್ಮಿ ಚೆನ್ನಾಗಿ ಮನೆಯಲ್ಲಿ ಕುಣಿತಾಳೆ ಅಂದ್ಬಿಟ್ಟು ಕೊಟ್ಟಿದ್ರು ಅಂತ. ಇದು ಕೊಟ್ಟುವಾಗ ಅದ್ರ ಉದ್ದೇಶ ಏನಿತ್ತು ಗೊತ್ತಿಲ್ಲ, ಬಟ್ ನಾನು ಒಬ್ರು ಹತ್ರ ಹಂಗೆ ಇತ್ತು. ಇದನ್ನೊಳಗೆ ಗಾಳಿ ಸೇರ್ಕೊಂಡ್ಬಿಟ್ಟಿತ್ತು. ನಾನು ಇದ್ರ ತೆಗೆದು ನೋಡಿದಾಗ ಗಾಳಿ ಇತ್ತು, ಆಮೇಲೆ ಗಾಳಿ ಹೋಯ್ತು, ಬಿಡಿ ಓಡಿಸಿದೆ. ಆಮೇಲೆ ಇದು ನಾನು ಇಟ್ಕೊಂಡೆ, ಬೇಡಪ್ಪ ನಿನ್ನ ಹತ್ರ ಇದ್ರೆ ಮತ್ತು ಸೇರ್ಕೊಳ್ಳುತ್ತೆ, ಇದ್ರೊಳಗೆ ಗಾಳಿ ಇದೆ, ನನ್ನ ಹತ್ರ ಇರಲಿ ಅಂತೇಳಿ ಇಟ್ಕೊಂಡೆ. ಇವಾಗ ಚೆನ್ನಾಗಿದ್ದಾರೆ ಅವರು, ಇವಾಗೇನು ತೊಂದರೆ ಇಲ್ಲ. ಅದಕ್ಕೆ ಹೇಳ್ತೀನಿ, ಪ್ರತಿಯೊಬ್ಬರು ಆಯಿತು, ಯಾರು ವಸ್ತು ಕೊಡ್ತಾರಂದರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಇಟ್ಕೊಳ್ಳಿ, ಹಂಗೆ ಇಟ್ಕೊಳಕ್ಕೆ ಹೋಗಬೇಡಿ. ತೊಂದರೆಗಳು ಜಾಸ್ತಿ ಇದ್ದಾವೆ. ನಮ್ಮಂದ್ರೆ ಆದರೆ ಓಕೆ, ನಾನು ನೋಡಿ ತೆಗೆದು ಎಲ್ಲ ಮಾಡಿದೆ. ಅದೇ ಗೊತ್ತಿರೋದವ್ರು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಲೈಫ್ ಟೈಮ್ ನೀವು ಕಷ್ಟಪಡಬೇಕಾಗತ್ತೆ, ನೋವು ಪಡಬೇಕಾಗುತ್ತೆ. ಇದರಿಂದ ಹೋಗಲ್ಲ, ಇದ್ರೊಳಗೆ ಸೇರ್ಕೊಂಡ್ಬಿಡ್ತವೆ ಗಾಳಿಗಳು ಹೋಗಿ. ಆವಾಗ ಅವ್ರಿಗೆ ಒಂದು ಬೇಕು. ನೀವು ನೋಡೋದು ತಾಮ್ರ, ಇದು ತಾಮ್ರ, ಈ ತಾಮ್ರ ಒಳಗಡೆ ಇದೆ, ಇದು ತಾಮ್ರ, ಆಯಿತಾ? ಎರಡೂ ಒಂದೇ. ನೋಡೋಣ, ಚೆಕ್ ಮಾಡೋಣ, ಲೈವಲ್ಲೇ ತೋರಿಸ್ಕೊಡ್ತೇನೆ ನಿಮಗೆ.
ಅದೇ ಸರ್, ಅದೇ ಕೆಳಗಡೆ ಇಡಿ ಸರ್ ಅದನ್ನು ನೋಡಿ ಈ ಥರ ಓಪನ್. ಸೊ ಈ ಎಲ್ಲ ವಸ್ತುಗಳಲ್ಲೂ ಎಲ್ಲ ವಸ್ತು ಗಾಳಿ ಇರೋದೇ ನಾನು ತೆಗೆದಿಟ್ಟಿದ್ದೀನಿ. ಯಾಕೆ ತೆಗೆದಿಟ್ಟಿದ್ದೀನಿ ಅಂದರೆ ಇಸ್ಕೊಂಡಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಜನಗಳಿಗೆ ನಾವು ಹೇಳೋಣ ಈ ಥರ ವಸ್ತುಗಳು ಸುಮಾರು ಸ್ವಲ್ಪ ದೊಡ್ಡ ದೊಡ್ಡ ಶ್ರೀಮಂತರುಗಳು ಇಟ್ಕೊತಾರೆ, ಕಮ್ಮಿ ಜನನು ಇಟ್ಕೊತಾರೆ, ಎಲ್ಲನೂ ಪ್ರತಿಯೊಬ್ಬರು ಇಟ್ಕೊತಾರೆ. ಅದಕ್ಕೆ ನಾನು ಸ್ವಲ್ಪ ಎಲ್ಲರೂ ನೀವು ಆ ಥರ ಇಟ್ಕೋಬೇಕು ಜೋಬಳಿ ಅಂತಂತಂದರೆ ದರ್ಬೆ ಸಿಗುತ್ತೆ, ಎಲ್ಲ ಗದ್ಗೆ ಅಂಗಡಿಲಿ ದರ್ಬೆ ಸಿಗುತ್ತೆ. ಒಂದು 3 ದರ್ಬೆ ಎಳೆ ತೊಗೊಳ್ಳಿ, ತೊಗೊಂಡು ಅದನ್ನ ಚೆನ್ನಾಗಿ ಮಡಚಿ ಕಟ್ ಮಾಡಿ ಮಡಚಿಬಿಟ್ಟು ಅದಕ್ಕೊಂದು ಗಂಟು ಹಾಕಿ, ಕೆಂಪು ದಾರದಲ್ಲಿ ಒಂದು ಗಂಟು ಹಾಕಿ. ಇಷ್ಟೇ ಬರಬೇಕು ಸಾಕು. ಪರ್ಸಲ್ಲಿ ಎಷ್ಟು ಇಟ್ಕೊತೀರೋ ಅಷ್ಟು ಮಾಡ್ಕೊಳ್ಳಿ. ಮಾಡ್ಕೊಂಡು ಆ ದರ್ಬೆನ ನೀವು ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಥರನೂ ದುಡ್ಡು ಕಾಸು ಹಣಕಾಸಿಂದಾಯಿತು ಪ್ರತಿಯೊಂದಾಯಿತು ಅದರಿಂದ ಅನುಕೂಲ ಇದೆ ನಿಮಗೆ. ಅದನ್ನು ಮಾಡ್ಕೊಳ್ಳಿ. ಇಂಥ ವಸ್ತುಗಳೆಲ್ಲ ಬಿಟ್ಬಿಡಿ. ಮತ್ತು ಹಂಗೂ ನೀವು ಲಕ್ಷ್ಮಿ ಕುಣಿಬೇಕಂದ್ರೆ ಈ ವಿಳಿದೆಲೆ ಇದೆಯಲ್ವ, ವಿಳಿದೆಲೆ ಒಣಗಿರೋದನ್ನ ಸ್ವಲ್ಪ ಒಣಗಿಸಿದ್ದನ್ನ ಪೌಡ್ರ್ ಮಾಡಿಬಿಟ್ಟು ಅದನ್ನು ಹಸಿರು ಬಟ್ಟೆ ಇದೆಯಲ್ಲ, ಹಸಿರು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದು ಪಚ್ಚ ಕಲ್ಪರ ಒಂಚೂರು ಹಾಕ್ಬಿಟ್ಟು ಅದಕ್ಕೊಂದು ಗಂಟು ಕಟ್ಟಿ, ಕೆಂಪು ದಾರದಲ್ಲಿ ಗಂಟು ಕಟ್ಬಿಟ್ಟು 9 ಸುತ್ತು ಹಾಕಬೇಕು. 9 ಸುತ್ತು ಹಾಕ್ಬಿಟ್ಟು ಚಿಕ್ಕ ಗಂಟು ಅದನ್ನ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ಇಲ್ಲ ಪರ್ಸಲ್ಲಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡೋಗಿ. ಅದು ಹಣಕಾಸಿನ ಬಗ್ಗೆ ನಿಮಗೆ ಎಲ್ಲನೂ ಅನುಕೂಲ ಆಗುತ್ತೆ. ಈ ನಂಬರ್ ಬರಿದೆ ಅದು ಬರಿದೆ ಇದೆಲ್ಲ ಮಾಡ್ಕೋಬೇಡಿ. ಯಾಕಂದರೆ ಇವೆಲ್ಲ ಹೋಗಲ್ಲ, ತೊಂದರೆಗಳು ಜಾಸ್ತಿ ಆಗ್ತವೆ ನಿಮಗೆ ಅಂತ ಹೇಳ್ತೀನಿ ಸರ್. ಸೊ ವೀಕ್ಷಕರೇ, ಇದೊಂದಷ್ಟು ಒಳ್ಳೆ ನಾಲೆಡ್ಜಬಲ್ ವಿಚಾರ. ಗೊತ್ತಿಲ್ಲದಿರೇ ಕೆಲವೊಂದಷ್ಟು ಮಣಿಗಳನ್ನ ನಾವು ಒಂದು ಶೋಗೋ ಇಲ್ಲಾಂದರೆ ಒಂದು ಚೆನ್ನಾಗಿ ಕಾಣಿಸುತ್ತೋ ಇಲ್ಲ ಇನ್ನೇನೋ ಒಂದು ನಮ್ಮ ಉದ್ದೇಶಗಳೆಲ್ಲ ಗೊತ್ತಿಲ್ಲದಿರೋ ನಾವು ಹಾಕ್ಕೊಂಡಿರ್ತೀವಿ. ಬಟ್ ಅದು ಒಳ್ಳೇದಾದರೆ ಸಂತೋಷ. ಈ ಥರ ತೊಂದರೆ ಆಗೋಯ್ತು ಅಂದರೆ ಇರೋ ಜೀವನನೂ ಡ್ಯಾಮೇಜ್ ಮಾಡ್ಕೊತೀವಿ, ಸಮಸ್ಯೆಗಳು ಸಿಕ್ಕಾಕೊಂತೀವಿ. ಸೊ ಒಂದಷ್ಟು ಕೇಸ್ಗಳನ್ನ ಮೇಡಮ್ ಅವ್ರು ಅಟೆಂಡ್ ಮಾಡಿದ್ರು. ಸೊ ಅವುಗಳ ಸಾಕ್ಷಿ ಸಮೇತ ನಮ್ಮ ಮುಂದೆ ತೋರಿಸಿದ್ದಾರೆ. ನೆಗೆಟಿವ್ ಯಾವ ಥರ ಅದರಲ್ಲಿ ಐತೆ ಅನ್ನೋದು ತೋರಿಸಿದ್ರು. ಮೇಡಮ್ ಈಗ ಅದನ್ನು ಏನು ಮಾಡ್ತೀರಾ ನೀವು ಅವುಗಳನ್ನ? ಇಲ್ಲ ಸರ್, ಅದನ್ನ ನಾವು ಬಿಸಾಕ್ಬಿಡೋದು ಅಷ್ಟೇ ಸರ್. ಒಂದು ಜಾಗದಲ್ಲಿ ನೋಡಿ ಬಿಸಾಕ್ಬಿಡ್ತೀವಿ. ಯೂಸ್ ಮಾಡಿಬಿಟ್ರೆ ಯೂಸ್ ಮಾಡಲ್ಲ, ಕಟ್ ಮಾಡಿ ಬಿಸಾಕ್ತೀವಿ ನಾವು, ಹಂಗೆ ಬಿಸಾಕಲ್ಲ. ಅದನ್ನು ತೊಗೊಂಡು ಪೀಸ್ ಮಾಡಿಬಿಟ್ಟು ಅವಾಗ ಬಿಸಾಕ್ತೀವಿ. ಬೇರೆಯವ್ರಿಂದ ದೇವ್ರದ್ದು ಇದೆಯಲ್ಲ, ಅದು ದೇವ್ರದ್ದು ಏನು ಮಾಡೋಕ್ಕಾಗಲ್ಲ, ಅದು ಶುದ್ಧ ಮಾಡಿಬಿಟ್ಟು ಎತ್ತಿಡಬೇಕಾಗುತ್ತೆ. ಬೇರೆದೆಲ್ಲ ಬೀಸಾಕ್ಬೇಕಾಗುತ್ತೆ. ಇಟ್ಕೊಂಡು ಏನು ಪ್ರಯೋಜನ? ದೇವಸ್ಥಾನ ಒಳಗಡೆ ಇಟ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೆ ಅಷ್ಟೇ. ಜನಗಳು ತೋರಿಸ್ಬೇಕು ಅಂತ ಅದ್ರ ಬಗ್ಗೆ ಅವರಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕಂತಲೇ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಬೀಸಾಕೋದು ನಾವು ಮಾಮೂಲಿ ಎಲ್ಲ ಕಾಯಿ, ತೆಂಗಿನಕಾಯಿ ಎಲ್ಲ ಬೀಸಾಕ್ತೀವಲ್ಲ, ಆ ಜಾಗದಲ್ಲಿ ಬೀಸಾಕ್ತೀವಿ. ಸೊ ವಿಷಯ ಇದೊಂದು, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದ್ರೆ ತಪ್ಪುಗಳಾಗ್ತಾ ಇದ್ದಾವೆ. ಅವುಗಳನ್ನ ಸ್ವಲ್ಪ ಎಚ್ಚರಿಕೆ ಆಗಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಮೇಡಮ್ ಅವರು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.